ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಹೋಮ್ ಟೂರ್ ಆದಷ್ಟು ಬೇಗ ಮಾಡಿಬಿಡ್ತೀನಿ. ನನಗೆ ಅದೇ ಸ್ವಲ್ಪ ನೈಟ್ ಟೆನ್ಷನ್ ಆಗಿಬಿಟ್ಟಿತ್ತು ಏನೇನಾಗುತ್ತೋ ಅಂತ. ಬಾಲ್ಕನಿಗೆ ಸ್ವಿಂಗ್ ತರಬೇಕು ಅಂತ ಹೇಳಿ ಯಾವಾಗ್ಲಿಂದನೂ ಅಂದ್ಕೊಳ್ತಾ ಇದ್ದೀವಿ. ಬನಾನಾ ಚಿಪ್ಸ್ ಕೇಳಿದ್ರಲ್ವಾ, ಅದ್ರ ಜೊತೆಗೆ ಇದನ್ನ ಕೂಡ ರೆಸಿಪಿ ಶೂಟ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಏನಾಯ್ತು ಗೊತ್ತಾ, ಒಂದು 8 o'clock ಹಂಗೆ ಸಡನ್ನಾಗಿ ಒಂದು ದೊಡ್ಡ ಶಬ್ದ ಬಂದ್ಬಿಡ್ತು, ಏನೋ ಬ್ಲಾಸ್ಟ್ ಆದಂಗೆ. ಸೊ ಅವಾಗ ನಾವೇನು ಅಂದ್ಕೊಂಡ್ವಿ, ನಮ್ಮ ಲೈಟ್ಸ್ ಎಲ್ಲ ಹಾಕಿದ್ವಲ್ವಾ, ಅದು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಒಂಟೆ ಹೋಗ್ಬಿಡ್ತು. ನಾವೇನಾದರೂ ಆಗಿದೆಯೇನೋ ಅಂತ ಹೇಳಿ ಹೊರಗಡೆ ಬಂದು ನೋಡಿದ್ರೆ ನಮಗೆ ಅಲ್ಲಿ ವಿಂಡೋಯಿಂದ ಏನು ಕಾಣಿಸ್ತಿದ್ದು ಗೊತ್ತಾ, ಫುಲ್ ಎಲ್ಲೋ ಕಾಣಿಸ್ತಾ ಇದೆ. ನಾನು ಎಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆಪ್ಪ ಅಂತ ಹೇಳಿ ನೋಡ್ತೀನಿ. ಸೊ ಇದು ಗ್ಲಾಸಿಂದ ನೋಡಬೇಕಾದ್ರೆ ಇದಿಷ್ಟು ಫುಲ್ ಹತ್ಕೊಂಡು ಉರಿತಾ ಇದೆ. ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡ್ತು, ಯಾರು ಬೆಂಕಿ ಹಾಕಿದಾರಪ್ಪ ಈ ಟೈಮ್ಗೆ ಅಂತ ಹೇಳ್ಬಿಟ್ಟು ಬಂದು ಹೊರಗಡೆಯಿಂದ ನೋಡಿದ್ವಾ, ಇಲ್ಲಿ ನಿಲ್ಲಕ್ಕೂ ಆಗೋದಿಲ್ಲ, ಫುಲ್ ಇದೆಲ್ಲ ಸುಟ್ಟೋಗಿದೆ ನೋಡಿ. ಅಂದರೆ ಇಲ್ಲಿ ಒಂದು ದೊಡ್ಡ ಮರ ಇದೆಲ್ಲ, ಎಲೆ ಎಲ್ಲ ಉದ್ರಿ ಸುಟ್ಟೋಗಿ ಇನ್ನೂ ಶಾಖ ಇದೆ ರಾಜು. ಹೌದು, ಇನ್ನು ಬೆಂಕಿ ಇದೆ. ಅದೇನಾಗಿದೆ, ಬೆಂಕಿ ಹಚ್ಚಿದಾರಲ್ಲ, ಇಲ್ಲಿ ಏನೋ ಪ್ರಾಣಿಗಳಿದೆ, ಹಳಿಲು ಅದೆಲ್ಲ ಹೋಗಿ ಆ ಟ್ರಾನ್ಸ್ಫಾರ್ಮರ್ಗೆ ಹತ್ಬಿಟ್ಟಿದೆ. ಅಲ್ಲಿ ವೈರ್ಗಳೆಲ್ಲ ತಗಲ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಂತ ಹೇಳಿದ್ರು ಅವ್ರು. ಹಾಗೆ ಅದು ಢಮ್ ಅಂತ ಸೌಂಡ್, ಎಲ್ಲ ಕಡೆ ಹೈ ವೋಲ್ಟೇಜ್. ಸುತ್ತಮುತ್ತ ಮನೆಗಳಲ್ಲಿ ಫುಲ್ ಅಪ್ಲಯನ್ಸಸ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನಮ್ಮ ಮನೆಯಲ್ಲಿ ಅವೇನೋ ಇತ್ತು, ಮತ್ತೆ ಅದು ಆಫೀಸ್ ರೂಮಲ್ಲಿ ಅದು ಇಂಟರ್ನೆಟ್ ಅದೆಲ್ಲ ಹೋಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಅದು ಆಮೇಲೆ ಬಲ್ಬ್ಸ್ ಹೋಗಿದೆ. ಅದು MCB ಇದ್ದಿದ್ದಕ್ಕೆ, ಅದು ಆಫ್ ಆಗಿದ್ದಕ್ಕೆ ಸುಮಾರು ಅಪ್ಲಯನ್ಸಸ್ ಉಳ್ದಂಗೆ, ಇಲ್ಲಾಂದ್ರೆ ಕಂಪ್ಲೀಟ್. ಆಮೇಲೆ ರಾತ್ರಿನ KB ಅವ್ರು ಬಂದು ಅದೆಲ್ಲ ಸೆಟ್ ಮಾಡಿ ಅದೆಲ್ಲ ಮಾಡಿ ಹೋದ್ರು. ಇನ್ನು ಕೆಲವ್ರ ಮನೇಲಿ ಮಿಕ್ಸಿ, ಫ್ಯಾನು, ಲೈಟ್ಸು ಎಲ್ಲ ಹೋಗ್ಬಿಟ್ಟಿದೆ. ಅಷ್ಟೊಂದು ಎಲ್ಲ ಬೆಂಕಿ ಹಾಕ್ಬೇಕು ಬಿಡು, ಕಸ ಇದ್ರೆ ಹಾಕಿದ್ಮೇಲೆ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುದಿಲ್ಲ. ಅಲ್ಲ ನೋಡು, ಅಲ್ಲಿ ಹಾಕಿದಾರೆ, ಹಾಕಿದ್ದಾರೆ. ಅಟ್ಲೀಸ್ಟ್ ಬೆಳಗ್ಗೆ ಟೈಮ್ನಲ್ಲಿ ಏನಾದರೂ ಹಾಕಿದ್ರೆ ಬಂದು ನೋಡ್ಕೊಳ್ತೀವಿ. ಈಗ ನಮ್ಮ ಮನೆಗಳ ಹತ್ರ ಹಾಕಿದ್ರೆ ಬಂದು ನೋಡ್ಕೊಳ್ತೀವಲ್ವಾ. ಅಷ್ಟೊತ್ತಿಗೆ 8 ಗಂಟೆ ಟೈಮ್ನಲ್ಲಿ ಹಾಕಿದ್ರೆ ಈಗ ಮಿಕ್ಸಿ ಎಲ್ಲರೂ ಅಡಿಗೆ ಮಾಡ್ತಾ ಇರ್ತಾರೆ, ಆ ಟೈಮ್ನಲ್ಲಿ ಹೈ ವೋಲ್ಟೇಜ್ ಬಂದು ಮುಖ ಕೊಡ್ತಿದ್ರೆ ಏನಾದರೂ ಆದ್ರೆ. ಸೊ ಇನ್ನೇನು ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಈಗ. ಫ್ರೆಂಡ್ಸ್, ತುಂಬ ಜನರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ನಮಗೆ ಡ್ಯಾಂಡ್ರಫ್ ಇದೆ, ಯಾವುದಾದ್ರೂ ನ್ಯಾಚುರಲ್ ಶ್ಯಾಂಪೂನ ಸಜೆಸ್ಟ್ ಮಾಡಿ ಶಾರನ್ ಅಂತ. ಸೊ ಈ ಡ್ಯಾಂಡ್ರಫ್ ಅನ್ನೋದು ಕಾಮನ್ ಆಗಿ ಬರ್ತಾ ಇರುತ್ತೆ. ಅದು ಅಲ್ಲದೆ ಇಂಥ ವೆದರ್ನಲ್ಲಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಡ್ಯಾಂಡ್ರಫ್ ಬಂತು ಅನ್ಕೊಳ್ಳಿ, ಇಲ್ಲೆಲ್ಲ ಬಿದ್ದುಬಿಟ್ಟಿರುತ್ತೆ ವೈಟ್ ಫ್ಲೇಕ್ಸ್ ಥರ. ಸೊ ಹೊರಗಡೆ ಹೋಗೋ ಕಾನ್ಫಿಡೆನ್ಸೇ ಇರೋದಿಲ್ಲ. ನಾನು ಕೂಡ ಇಂಥ ಸಮಸ್ಯೆನ ಫೇಸ್ ಮಾಡಿದ್ದೀನಿ. ಅವಾಗ ನ್ಯಾಚುರಲ್ ಶ್ಯಾಂಪೂ ಯಾವುದಿದೆ ಅಂತ ಹೇಳಿ ಹುಡುಕ್ದಾಗ ನನಗೆ ಸಿಕ್ಕಿರುವಂತದ್ದು ಮಮಾ ಅರ್ತ್ ನವರ ಲೆಮನ್ ಆಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತು ಕಂಡೀಷನರ್. ಇದು 100% ವರ್ಗೂ ನ್ಯಾಚುರಲ್ ಆಗಿ ಡ್ಯಾಂಡ್ರಫ್ ಅನ್ನ ರಿಮೂವ್ ಮಾಡುತ್ತೆ. ಇದರಲ್ಲಿ ಗುಡ್ನೆಸ್ ಆಫ್ ಲೆಮನ್ ಅಂಡ್ ಜಿಂಜರ್ ಇರೋದ್ರಿಂದ ಹೇರ್ ಅನ್ನ ತುಂಬಾ ಸ್ಮೂತ್ ಆಗಿ ಮಾಡುತ್ತೆ. ಇದರಲ್ಲಿ ಬಳಸಿರುವಂತಹ ಲೆಮನ್ ಮತ್ತು ಜಿಂಜರ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ. ಇದು ಡ್ಯಾಂಡ್ರಫ್ ಅನ್ನ ರಿಮೂವ್ ಮಾಡಿ ಸ್ಕ್ಯಾಲ್ಪ್ pH ಬ್ಯಾಲೆನ್ಸ್ ಅನ್ನ ಮ್ಯಾನೇಜ್ ಮಾಡುತ್ತೆ. ಫಸ್ಟ್ ಇವಾಗ ಶಾಂಪೂನ ತಗೊಂಡು ಹೇರ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಸ್ಕ್ಯಾಲ್ಪ್ ನ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ 1-2 ನಿಮಿಷ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿ ಮಮಾ ಅರ್ತ್ ಅವರ ಲೆಮನ್ ಆಂಟಿ ಡ್ಯಾಂಡ್ರಫ್ ಕಂಡೀಷನರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನ ಈ ತರ ತಗೊಂಡ್ಬಿಟ್ಟು ನಮ್ಮ ಹೇರ್ಗೆ ಈ ತರ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆನೂ ಅಪ್ಲೈ ಮಾಡಿ 1-2 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಬೇಕು. ಇದು ಯೂಸ್ ಮಾಡಿದ ಫಸ್ಟ್ ಟೈಮೇ ನೀವು ರಿಸಲ್ಟ್ ಅನ್ನ ನೋಡಬಹುದು. ಹಾಗೆ ಹೇರ್ ಸ್ಮೂತ್ ಮತ್ತು ಸಾಫ್ಟ್ ಆಗೇ ಆಗುತ್ತೆ. ನಾ ಮೊದಲೇ ಹೇಳಿದ್ನಲ್ವಾ, ನನಗೂ ಕೂಡ ಈ ಸಮಸ್ಯೆ ಇತ್ತು ಅಂತ. ಅದನ್ನ ಯೂಸ್ ಮಾಡ್ತಾ ಬಂದಂಗೆಲ್ಲ ಈಗ ರಿಸಲ್ಟ್ ನೀವೇ ನೋಡಬಹುದು ಹೇಗಿದೆ ಅಂತ. ಸೊ ಈ ರೀತಿ ಬಳಸ್ತಾ ಬಂದಂಗೆಲ್ಲ ದಿನ ಡ್ಯಾಂಡ್ರಫ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಈ ಪ್ರಾಡಕ್ಟ್. ನೀವು ಕೂಡ ಏನಾದರೂ ತಗೊಳ್ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನೀವು ಮಮಾ ಅರ್ತ್ ಅವರ ವೆಬ್ಸೈಟ್ನಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಮಾಯಾ 2025 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಆಫ್ ಆಗುತ್ತೆ. ಹಾಗೆ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತೆ purple.com ನಲ್ಲಿ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕಾದರೂ ತಗೊಳ್ಬಹುದು. ಸೊ ಡ್ಯಾಂಡ್ರಫ್ ಇರುವವರು ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈಗ ಊಟ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ. ಏನಪ್ಪ ಅಂದರೆ ನಮ್ಮ ಬಾಲ್ಕನಿಗೆ ಸ್ವಿಂಗ್ ತರಬೇಕು ಅಂತ ಹೇಳಿ ಯಾವಾಗ್ಲಿಂದನೂ ಅಂದ್ಕೊಳ್ತಾ ಇದ್ದೀವಿ, ಆಗ್ತಾನೆ ಇರಲಿಲ್ಲ.
ಈಗಿನ ಬಾಲ್ಕನಿಯಲ್ಲಿ ಏನು ಕೆಲಸ ಇಲ್ಲ, ಅಂದರೆ ಬೇರೆ ವರ್ಕ್ ಮಾಡಿಸೋದೇನೂ ಇಲ್ಲ. ಸೊ ಒಂದೊಂದಾಗೆ ರೆಡಿ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಆನ್ಲೈನಲ್ಲೇ ತೊಗೊಳ್ಳೋಣ ಅಂದ್ಕೊಂಡ್ವಿ. ಅದೇನಾಗುತ್ತೆ ಅಂದರೆ ನಾವು ಅದನ್ನು ಟಚ್ ಮಾಡಿ ಅಥವಾ ಕುತ್ಕೊಂಡು ಫೀಲ್ ಮಾಡಿ ತೊಗೊಳ್ಬೇಕಲ್ವ, ನಮಗೆ ಕಂಫರ್ಟಬಲ್ ಆಗಿ ಇದೇನೋ ಇಲ್ಲ, ಮತ್ತು ಸೈಜ್ ಎಲ್ಲ ಹೇಗಿದೆ, ವಿಡ್ತ್ ಹೇಗಿದೆ ಅದೆಲ್ಲ ನೋಡಬೇಕಾಗತ್ತೆ. ಹಾಗಾಗಿ ಒಂದ್ಸಲ ನೋಡ್ಕೊಂಡು ಬರ್ತೀವಿ, ಅಲ್ಲಿ ಸೆಟ್ ಆದರೂ ಓಕೆ, ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಕೆಲವೊಂದು ಹುಡುಕಿ ಇಟ್ಟಿದ್ದೇವೆ ಆಲ್ರೆಡಿ. ಬಟ್ ಶಾಪಲ್ಲಿ ನೋಡ್ಕೊಂಡು ಬರೋದಕ್ಕೂ ಆನ್ಲೈನಲ್ಲಿ ಡೈರೆಕ್ಟಾಗಿ ತೊಗೊಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಊಟ ಮಾಡಿಬಿಟ್ಟು ಹೊರಡ್ತೀವಿ. ಅದಕ್ಕಿಂತ ಮುಂಚೆ ಬಾಲ್ಕನಿ ತೋರಿಸ್ಬಿಡ್ತೀನಿ ನಿಮಗೆ, ಇವಾಗ ಎಂಟಿ ಇದೆಲ್ಲ ಹೇಗಿದೆ ಅನ್ನೋದು. ಬನ್ನಿ ಫ್ರೆಂಡ್ಸ್, ನಮ್ಮ ಮನೇಲಿ 2 ಬಾಲ್ಕನಿ ಇದೆ. ಇದು ದೊಡ್ಡ ಬಾಲ್ಕನಿ. ಇದರಲ್ಲೇ ನಾವು ಸ್ವಿಂಗ್ ಹಾಕೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈಗ ಫರ್ನಿಚರ್ ನೋಡ್ಕೊಂಡು ಬರಲಿಕ್ಕೆ ಹೊರಟಿದ್ದೀವಿ. ಒಂದು 3 ಶಾಪ್ಸ್ ಹುಡುಕಿಟ್ಕೊಂಡಿದ್ದೀವಿ, ಅದಕ್ಕೆ ಹೋಗ್ತೀವಿ. ಫಸ್ಟಿನ ಶಾಪಲ್ಲೇ ನಮಗೆ ಸಿಕ್ಕಿದ್ರು ಇನ್ನೂ ಅನುಕೂಲ, ಆಗಲಿಲ್ಲ ಅಂದರೆ ಇನ್ನೂ ಬೇರೆ ಕಡೆ ಹೋಗಿ ನೋಡ್ತೀವಿ. ನೋಡೋಣ, ನಿಮಗೂ ತೋರಿಸ್ತೀನಿ ಏನೇನಿದೆ. ಇಂಡೋರ್ ಔಟ್ಡೋರ್ ನಮ್ಗೆ ಎರಡೂ ಬೇಕಲ್ವ, ಎರಡೂ ನೋಡ್ಕೊಂಡು ಬರ್ತೀವಿ. ಫಸ್ಟ್ ಇವಾಗ ನಮ್ಮ ಮನೆ ಹತ್ತಿರ ಇರುವಂತಹ ಒಂದು ಫರ್ನಿಚರ್ ಶಾಪ್ಗೆ ಬಂದಿದ್ದೀವಿ. ಅದರಲ್ಲಿ ಈ ಸ್ವಿಂಗ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೂ, ಒಂಥರ ಮಾಡ್ರನ್ ಆಗಿದೆಲ್ಲ. ಇದು 3 ಸೀಟರ್ ಸ್ವಿಂಗ್, ಬಟ್ ನೋಡಲಿಕ್ಕೆ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಇರೋದನ್ನು ನೋಡ್ತಾ ಇದ್ವಿ. ಅದಾದಮೇಲೆ ಇದು ನೋಡಿದ್ವಿ, ಇದು ಕೂಡ 3 ಸೀಟರೇ, ಬಟ್ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅನ್ನಿಸ್ತು. ಮೇಲ್ಗಡೆ ಈ ಥರ ಬಿಸಿಲು ಬೀಳ್ತಲೇ ಒಂದು ಶೀಟ್ ಕೂಡ ಇದೆ, ಬೇಡ ಅಂದರೆ ರಿಮೂವ್ ಕೂಡ ಮಾಡ್ಬೋದಂತೆ. ಇದರಲ್ಲಿ ಮೇಯ್ನಾಗಿ ಏನಂದರೆ ನಾವು ಟೀ ಕಾಫಿ ಮಗ್ಸ್ ಎಲ್ಲ ಇಡಲಿಕ್ಕೆ ಒಂದು ಚಿಕ್ಕದು ಸೈಡ್ಗೆ ಟೇಬಲ್ ಕೂಡ ಬಂದಿತ್ತು. ಹಾಗೆ ನಾವು ಮೇಲ್ಗಡೆ ಪರ್ಗೋಲಾಗೂ ಕೂಡ ಕೆಲವೊಂದು ಫರ್ನಿಚರ್ ನೋಡೋಣ ಅಂದ್ಕೊಂಡ್ವಿ. ಅಲ್ಲಿ ಕೂಡ ಅಷ್ಟೇ ಬಿಸಿಲೆಲ್ಲ ಬೀಳುತ್ತೆ, ಹಾಗಾಗಿ ಔಟ್ಡೋರ್ ಫರ್ನಿಚರೇ ಹಾಕಬೇಕಲ್ವ. ನಾನೇನು ಅಂದ್ಕೊಂಡಿದ್ದೀನಿ, 2 ಸೀಟರ್ ಸೋಫಾ ಥರ ಬರುತ್ತಲ್ವ, ಆ ಥರದ್ದು 1-2 ಹಾಕಿಬಿಟ್ಟು ಒಂದು ಚಿಕ್ಕದು ಟೀ ಟೇಬಲ್ ಏನಾದರೂ ಇಟ್ಬಿಟ್ರೆ ಆಯಿತು ಅಂತ ಅಂದ್ಕೊಂಡೆ. ಬಟ್ ಆ ಥರ ಕಸ್ಟಮೈಸ್ ಮಾಡಿಕೊಡಲ್ವಂತೆ. ಬಟ್ ಒಂದರಲ್ಲಿ ಮಾತ್ರ ಆ ಥರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಪರ್ಗೋಲಾಗೆ ಸೂಟ್ ಆಗ್ತಿರ್ಲಿಲ್ಲ, ಹಾಗಾಗಿ ಅದು ಬೇಡ ಅಂದ್ಕೊಂಡ್ವಿ. ಇನ್ನು ಅದರಲ್ಲಿ ನನಗೆ ಇದು ತುಂಬ ಇಷ್ಟ ಆಗಿತ್ತು, ಯಾಕೆಂದರೆ ಮೇಲ್ಗಡೆ ಪರ್ಗೋಲಾಗೆ ನಾವು ಕೆಳಗಡೆ ಫ್ಲೋರ್ ಹಾಕ್ಸಿದ್ದೀವಲ್ವ, ಸೇಮ್ ಅದಕ್ಕೆ ಮ್ಯಾಚ್ ಆಗ್ತಾಯಿತ್ತು. ಬಟ್ ಅದೇ ಸಿಂಗಲ್ ಚೇರ್ನೇ ತೊಗೊಳ್ಬೇಕಾಗಿತ್ತು. ಚಿನಿಮಾ ಒಂದು ಕಡೆ ಒಂದು ಚೇರಲ್ಲಿ ಕುತ್ಕೊಂಡು ತೂಗ್ತಾ ಇದ್ದಾಳೆ. ಆ ಥರ ದೀರು ಕೂಡ ನಾನು ತೂಗಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದಾನೆ. ಇದು ನೋಡಿದ್ರೆ ಅಲ್ಲಾಡ್ತಾನೆ ಇಲ್ಲಲ್ಲ ಅಂತ ಅವನು. ಆಮೇಲೆ ಮತ್ತೆ ಹೋಗಿ ಬೇರೆ ಕಡೆ ಇನ್ನೊಂದು ಸ್ವಿಂಗ್ ಚೇರಲ್ಲಿ ಹೋಗಿ ಕೂರಿಸಿದಾಗ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಚಿನಿಮಾ ಏನು ಮಾಡಿದ್ರೆ ಅವನು ಅದು ಮಾಡಲೇಬೇಕು. ಎಲ್ಲದಕ್ಕಿಂತ ಚಿನಿಮಾಗೆ ಇದು ತುಂಬ ಚೆನ್ನಾಗಿದೆ ಅಂತೆ. ಇದರಲ್ಲಿ ದೀರು ಮತ್ತು ಚಿನಿಮಾ ಇಬ್ಬರು ಕುತ್ಕೊಳ್ಬಹುದಂತೆ. ಹಾಗಾಗಿ ದೀರು ನನಗೆ ಬೇಕು ಅಂತ ಹಠ ಮಾಡಲ್ಲ ಅಂತ ಹೇಳ್ತಾ ಇದ್ಲು. ಇನ್ನು ಇಲ್ಲಿ ನೋಡ್ಕೊಂಡಾದ್ಮೇಲೆ ಇನ್ನೊಂದು ಶಾಪ್ಗೂ ಕೂಡ ಹೋಗಿದ್ವಿ, ಬಟ್ ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದ್ಸಲ ಫ್ರೀ ಮಾಡಿಕೊಂಡು ಇನ್ನೂ ಬೇರೆ ಶಾಪ್ಗಳಿಗೆ ಹೋಗಿ ಬರೋಣ ಅಂಥೇಳಿ ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇನ್ನು ಈ ವ್ಲಾಗ್ ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಇನ್ನೂ ಶೂ ರ್ಯಾಕ್ ಏನು ಹಾಕ್ಸಿರ್ಲಿಲ್ಲ, ಅದು ಒಂದು ನೋಡ್ಕೊಂಡು ಬರೋಣ. ಜೊತೆಗೆ ಸ್ವಿಂಗ್ ಬೇರೆ ನೋಡಬೇಕಾಗಿತ್ತಲ್ವ, ಸೊ ಎರಡೂ ಕೆಲಸ ಆಗತ್ತೆ ಅಂಥೇಳಿ ಫಸ್ಟ್ ಶೂ ರ್ಯಾಕ್ ನೋಡೋಣ ಅಂಥೇಳಿ ಬಂದ್ವಿ. ವುಡ್ಡಿಂದು ತೊಗೊಳ್ಳೋದಕ್ಕಿಂತ ಈ ಥರ ಮೆಟಲ್ದು ಗೋಡೆಗೆ ಇನ್ಸ್ಟಾಲ್ ಮಾಡೋದಾಯಿತು ಅಂದರೆ ಸ್ವಲ್ಪ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಗೋಡೆಗೆ ಅಂದರೆ ನಮ್ಮ ಹೊರಗಡೆ ಗೋಡೆಗೆ ಸೂಟ್ ಆಗುವಂಥದ್ದು ಅದು ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸರಿ, ಅದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಫರ್ನಿಚರ್ ಶಾಪ್ಗೆ ಹೋದ್ವಿ. ಬನ್ನಿ, ಇಲ್ಲಿ ಇವತ್ತು ಸ್ವಲ್ಪ ಔಟ್ಡೋರ್ ಫರ್ನಿಚರ್ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾವಿವಾಗ ರಾಯಲ್ ಓಕಿಗೆ ಬಂದಿದ್ದೀವಿ. ಇದು ನಾವು ತೋಟಕ್ಕೆ ಹೋಗಬೇಕಾದ್ರೆ ಪ್ರತಿ ಸಲನೂ ಅಂದ್ಕೊಳ್ತಾ ಇದ್ವಿ ಇಲ್ಲಿಗೆ ಒಂದ್ಸಲ ಹೋಗಿ ಬರೋಣ ಅಂತ. ಆಗ್ತಾನೇ ಇರಲಿಲ್ಲ. ಸರಿ, ಫರ್ನಿಚರ್ ಆದರೂ ನೋಡೋಣ ಅಂಥೇಳಿ ಬಂದ್ವಿ. ಅದರಲ್ಲಿ ಈ ಸ್ವಿಂಗ್ ಮಾತ್ರ ತುಂಬಾ ಇಷ್ಟ ಆಯಿತು. ಜೊತೆಗೆ ನಾವು ಮಾಡಿಸಿರುವಂತಹ ಬಾಲ್ಕನಿಗೆ ಅದು ಚೆನ್ನಾಗಿ ಸೂಟ್ ಬೇರೆ ಆಗ್ತಾಯಿತ್ತು. ನಾವು ಬಂದು ಕುತ್ಕೊಂಡು ಫೀಲ್ ಆದಮೇಲೆ ಅದು ನಮ್ಗೆ ತುಂಬಾ ಇಷ್ಟ ಆಯಿತು. ಒಂದೇ ನಿಮಿಷದಲ್ಲೇ ಅದನ್ನು ಸೆಲೆಕ್ಟ್ ಮಾಡಿಬಿಟ್ವಿ. ಅದಾದಮೇಲೆ ಇವಾಗ ನಮ್ಮ ಪರ್ಗೋಲಾಗೆ ಅಂದರೆ ಟೆರೆಸ್ ಮೇಲೆ ಪರ್ಗೋಲಾ ಇದೆ ಅಲ್ವಾ, ಅಲ್ಲಿಗೆ ಔಟ್ಡೋರ್ ಫರ್ನಿಚರ್ ನೋಡ್ತಾ ಇದ್ದೀವಿ. ಈ ಟೈಪ್ ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಅದನ್ನೇ 2 ಸೀಟರಲ್ಲಿ ಮಾಡಿಸ್ಬಿಡೋದಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಈ ಫರ್ನಿಚರ್ ಶಾಪು ಹೊಸದಾಗಿ ಓಪನ್ ಆಗಿತ್ತು. ಅದೇ ನಾವು ಅಂದ್ಕೊಳ್ತಾ ಇದ್ವಲ್ಲ ಹೋಗಿ ಬರೋಣ ಅಂತ, ಆಗ್ತಾನೇ ಇರಲಿಲ್ಲ. ನಾವು ಹೊರಗಡೆಯಿಂದ ನೋಡ್ಕೊಂಡು ಹಾಗೆ ಹೋಗಿಬಿಡ್ತಾ ಇದ್ವಿ. ಬಟ್ ಒಳಗಡೆ ಬಂದಮೇಲೆ ಅನ್ನಿಸ್ತಾ ಇದೆ ಎಷ್ಟೊಂದು ವೆರೈಟೀಸ್ ಇದೆ ಗೊತ್ತಾ ಇವ್ರ ಹತ್ರ.
ಸಿನಿಮಾಗಂತೂ ಸಖತ್ ಟೈಮ್ ಪಾಸ್ ಆಗ್ತಾ ಇದೆ. ಎಲ್ಲದ್ರ ಜೊತೆನೂ ಸ್ವಲ್ಪ ಹೊತ್ತು ಹೋಗಿ ಆಟಾಡ್ಕೊಂಬರ್ತಾ ಇದ್ದಾಳೆ. ಅವಳಿಗೆ ಇದು ತೊಗೋಬೇಕಂತೆ, ಆಟಾಡೋಕ್ಕೆ ಚೆನ್ನಾಗಿದೆ ಅಂತೆ. ಇನ್ನೂ ಬೇರೆ ಫರ್ನಿಚರ್ ಎಲ್ಲ ಇತ್ತಂತೆ, ಆದರೆ ಇಲ್ಲಿ ಸ್ಟಾಕ್ ಏನೂ ಇರಲಿಲ್ಲ. ಹಾಗಾಗಿ ನನಗೆ ಅವರು ಫೋನಲ್ಲಿ ತೋರಿಸ್ತಾ ಇದ್ರು, ಈ ಥರ ಇದೆ, ಬೇಕು ಅಂದರೆ ನಾವು ತರಿಸ್ಕೊಡ್ತೀವಿ ಅಂತ. ಇನ್ನು ಸಿನಿಮಾ ಇದ್ದು ಈ ಬಾಲ್ ಆಟಾಡೋಕ್ಕೆ ಬೇಕು ಅಂತ ಕೇಳ್ತಾ ಇದ್ಲು. ರಾಜು ಇದ್ದು ಅದು ಆಟಾಡೋದಲ್ಲ, ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಕಲರು ಅದನ್ನು ನೋಡಿ ಒಂದು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ರು. ಇನ್ನು ಜಿಮ್ ರೂಮಲ್ಲಿ ಕೂಡ ಆರಾಮಾಗಿ ನಾವು ಒಂದು ಕಾಟ್ ಹಾಕ್ಬೋದಾಗಿತ್ತು. ಅದಕ್ಕಾಗಿ ಸೋಫಾ ಕಮ್ ಬೆಡ್ ನೋಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಮನೆಗೆ ಯಾರಾದರೂ ಜಾಸ್ತಿ ಜನ ಬಂದರೆ ಅವಾಗ ಬೆಡ್ ಅರೇಂಜ್ಮೆಂಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವೇನಾದರೂ ಕುತ್ಕೊಂಡು ರಿಲ್ಯಾಕ್ಸ್ ಆಗಬೇಕು ಅಂದರೆ ಅದನ್ನು ಸೋಫಾ ಥರ ಆದರೂ ಮಾಡ್ಕೋಬೋದು ಅಂತ. ಇನ್ನು ಅಷ್ಟು ಮೇಲ್ಗಡೆ ಅದನ್ನು ಯಾವಾಗಲೂ ಒಂದ್ಸಲ ಯೂಸ್ ಮಾಡೋದಲ್ವಾ, ಅಷ್ಟೊಂದು ಕಾಸ್ಟ್ಲಿದು ಬೇಡ, ಸ್ವಲ್ಪ ಬಜೆಟಲ್ಲೇ ಸ್ವಲ್ಪ ಕಮ್ಮಿ ರೇಟಲ್ಲೇ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇದು ಹಾಕ್ದಾಗಂತೂ ತುಂಬಾ ಚೆನ್ನಾಗಿತ್ತು. ನಾವು ಇನ್ನೂ ಸ್ವಲ್ಪ ಚಿಕ್ಕದು ನೋಡೋಣ ಅಂದ್ಕೊಂಡಿದ್ದೀವಿ. ಇದು ಡೋರ್ವರೆಗೂ ಬಂದುಬಿಡುತ್ತೆ, ಹಾಗಾಗಿ ಅಷ್ಟು ಸರಿ ಹೋಗಲಿಲ್ಲ. ಸರಿ, ಅದು ಇನ್ನೊಂದು ಸಲ ನೋಡ್ಕೊಳ್ಳೋಣ ಅಂದ್ಕೊಂಡ್ವಿ. ಸಿನಿಮಾಗೆ ಈ ಥರದ್ದು ಕಾಟ್ ಬೇಕಂತೆ. ರಾಜು ಇದು ಇನ್ನೂ ಸ್ವಲ್ಪ ನೀನು ದೊಡ್ಡೋಳಾದಮೇಲೆ ಈ ಥರದ್ದು ಮಾಡಿಸೋಣ ಅಂತ ಹೇಳಿದ್ರು. ಇನ್ನು ಇಲ್ಲಿ ವಾಲ್ ಫ್ರೇಮ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ ನಾನೇನು ಇದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ, ಬರೀ ಔಟ್ಡೋರ್ ಫರ್ನಿಚರ್ ಅಷ್ಟೇ ಅಂದ್ಕೊಂಡು ಬಂದಿದ್ವಲ್ವ. ಹಾಗಾಗಿ ಒಂದು ಕಡೆ ಇದು ತೊಗೊಳ್ಳೋಣ ಬೇಡ ಅನ್ಸೋದು. ಬಟ್ ಇನ್ನೊಂದು ಸಲ ಬರೋಣ, ನಾವು ಇದೇ ರೂಟ್ಗೆ ತೋಟಕ್ಕೆಲ್ಲ ಹೋಗ್ತಾ ಇರ್ತೀವಲ್ವ. ಸೊ ಈಗ ನೋಡ್ಕೊಂಡಿದ್ದೀವಿ, ಇಷ್ಟೊಂದೆಲ್ಲ ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಅವಾಗವಾಗ ಈ ಥರ ಹೊರಗಡೆ ಬರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಏಕೆಂದರೆ ಬರೀ ಆನ್ಲೈನಲ್ಲಿ ಅಲ್ಲದೆ ಹೊರಗಡೆನೂ ಕೂಡ ನಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತೆ. ನನಗೆ ಇಲ್ಲಿ ಬುದ್ಧ ಸ್ಟ್ಯಾಚು ಪಕ್ಕದಲ್ಲಿ ಒಂದು ಫ್ರೇಮ್ ಹಾಕಿದ್ದಾರಲ್ವ, ಅದೆಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇತ್ತಲ್ವ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇನ್ನೂ ಕೆಲವೊಂದು ಫ್ರೇಮ್ಸ್ ಎಲ್ಲ ಖಾಲಿಯಾಗಿದೆ ಅಂತೆ, ನೀವು ಆನ್ಲೈನಲ್ಲಿ ನೋಡಿ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಒಂದ್ಸಲ ಕುತ್ಕೊಂಡು ನೋಡೋಣ ಅಂತೇಳಿ ಬಂದೆ. ಅದರಲ್ಲಿ ಅದು ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಕೂಡ ಇತ್ತು, ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ನನಗೆ ಒಂದು ವಾಸ್ ಬೇಕಾಗಿತ್ತು ದೊಡ್ಡದು. ಸರಿ ಅಂಥೇಳಿ ಅದನ್ನು ಕೂಡ ನೋಡೋಕ್ಕೆ ಬಂದ್ವಿ. ನಂಗೆ ಇನ್ನೊಂದೇನು ಗೊತ್ತಾ, ಎಲ್ಲವುದು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ತೊಗೊಂಡ್ರೇ ಮನಸ್ಸಾಗತ್ತೆ, ಆಮೇಲೆ ತೊಗೊಂಡ್ಮೇಲೆ ಮನೆಗೆ ಹೋದ್ಮೇಲೆ ಬೇಜಾರಾಗಿಬಿಡುತ್ತೆ. ಇದೆಲ್ಲ ಏನು ಪ್ಲ್ಯಾನೇ ಮಾಡಿಲ್ಲಲ್ಲ, ಅದಕ್ಕೆ ತಗೊಳಕ್ಕೂ ಭಯ, ಮತ್ತೆ ಅದು ಸೂಟ್ ಆಗುತ್ತೋ ಇಲ್ಲೋ ಅಂತ. ಇನ್ನೂ ಸುಮಾರು ಐಟಮ್ಸ್ ಶಾಪಿಂಗ್ ಮಾಡೋದಿದೆ. ವಾಟರ್ ಫೌಂಟೈನ್ ಅಂದರೆ ಒಂದು ಬಾಲ್ಕನಿಯಲ್ಲಿ ಅದು ಒಂದು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಕೂಡ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ. ಫಸ್ಟು ಸ್ವಿಂಗ್ ಎಲ್ಲ ಹಾಕಿದ್ಮೇಲೆ ಎಷ್ಟು ಜಾಗ ಉಳಿಯುತ್ತೆ ನೋಡಿಬಿಟ್ಟು ಅದಕ್ಕೆ ತಕ್ಕನಂಗೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಕೆಲವೊಂದು ಫ್ಲವರ್ಸ್ ಅಂತೂ ಆರ್ಟಿಫಿಷಿಯಲ್ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟೊಂದು ರಿಯಲಿಸ್ಟಿಕ್ ಆಗೇ ಇತ್ತು. ಫ್ರೆಂಡ್ಸಿನ ಈಗ ತಾನೇ ಮನೆಗೆ ಬಂದ್ವಿ, ಸ್ವಲ್ಪ ಹೊತ್ತು ಹೋಗಿ ರಿಲ್ಯಾಕ್ಸ್ ಆಗಿ ಬಂದೆ. ಅಂದರೆ ಸ್ನ್ಯಾಕ್ಸ್ ಖಾಲಿ ಆಗಿತ್ತು, ಖಾಲಿ ಆದಾಗೆಲ್ಲ ನಾನು ಮಾಡಿ ಇಟ್ಕೊಳ್ತೀನಿ. ಚೆನ್ನಾಗಿರುತ್ತೆ ಇದು, ಕುರುಮ್ 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 ಅಂತ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿದ್ರ. ಇದನ್ನ ನಾನು ಬರೀ ಒಂದೇ ಒಂದು ಸ್ಪೂನ್ ಎಣ್ಣೆನ ಬಳಸಿ ಏರ್ ಫ್ರೈರ್ ಅಲ್ಲಿ ಮಾಡಿರೋದು. ಸಖತ್ ಕ್ರಿಸ್ಪಿಯಾಗಿದೆ. ಇದು ಬನಾನಾ ಚಿಪ್ಸ್ ಚೆನ್ನಾಗಿದೆ ಅಲ್ಲ, ಸ್ನಾಕ್ಸ್ ತಿನ್ಬೋದು, ದಪ್ಪನೂ ಆಗಲ್ಲ. ಹೌದು, ಕ್ಯಾಲರೀಸ್ ಕಡಿಮೆ. ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ನೀವು ಇದನ್ನೇನಾದ್ರೂ ಟೇಸ್ಟ್ ಮಾಡಿದ್ರೆ ಈ ಎಣ್ಣೆಯಲ್ಲಿ ಕರ್ದಿರ್ತೀವಲ್ಲ ಅದನ್ನ ತಿನ್ನೋದು ಬಿಟ್ಟೇ ಬಿಡ್ತೀರ ಅಲ್ಲ ರಾಜು? ಹೌದು, ಅಷ್ಟು ಚೆನ್ನಾಗಿದೆ ಅಲ್ಲ ಟೇಸ್ಟ್. ನಮ್ಮ ರಾಜುಗೆ ತುಂಬಾನೇ ಇಷ್ಟ. ಮೊನ್ನೆ ಮಾಡಿದ್ದೆ. ಈಗಿನ ಕಾಲದಲ್ಲಿ ಎಣ್ಣೆ ಐಟಮ್ ತಿನ್ಬೇಕಂದ್ರೆ ಭಯ ಬರುತ್ತೆ. ಇದು ಬೆಟರ್. ಮೊನ್ನೆ ಮಾಡಿದ್ದೆ, ಸೊ ಫುಲ್ ಮಾಡಿರೋದು ಅಷ್ಟು ಖಾಲಿ ಆಯ್ತು. ಸರಿ, ನನಗೆ ವ್ಯೂವರ್ಸ್ ಎಲ್ಲರೂ ಬನಾನಾ ಚಿಪ್ಸ್ ಕೇಳಿದ್ರಲ್ವಾ, ಅದ್ರ ಜೊತೆಗೆ ಇದನ್ನ ಕೂಡ ರೆಸಿಪಿ ಶೂಟ್ ಮಾಡಿದ್ದೀನಿ. ಇನ್ನು ಆದಷ್ಟು ಬೇಗ ರುಚಿ ಪಾಕಶಾಲೆಯಲ್ಲಿ ಇವೆರಡು ರೆಸಿಪಿ ಒಂದೇ ವಿಡಿಯೋದಲ್ಲಿ ನಮ್ದು ಈ ರೂಪಾಯಿಗ ಹಾಕ್ಬೇಕಂತ ಒಂದು ಖಾರ ಇದೆ, ಅದಕ್ಕೆ ಕೊಡಲ್ಲ ನೋಡಿ. ಈ ಥರ ಸ್ವಲ್ಪ ಸ್ವಲ್ಪ ತಿಂದರೆ ಕ್ರೇವಿಂಗ್ಸು ಇರುತ್ತಲ್ವಾ, ತಿನ್ಬೇಕಂತ. ಸೊ ಈವ್ನಿಂಗ್ ಟೈಮ್ ಖಾರ ಇದೆನೋ ಇದು ಖಾರ. ಈವ್ನಿಂಗ್ ಟೈಮ್ನಲ್ಲಿ ಅದು ಇದು ತಿನ್ನೋದಕ್ಕಿಂತ ಈ ಥರ ಏರ್ ಫ್ರೈ ಮಾಡಿರೋದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆರಾಮ್ಸೆ 10 days ಇಡ್ಬೋದು. ನಮ್ಮನೇಲಿ 10 daysವರೆಗಂತೂ ಇರೋದೇ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 4 to 5 days ಅಷ್ಟೇ. ಇನ್ನು ಲಡ್ಡು ಕೂಡ ಖಾಲಿ ಆಗಿದೆ.
ಇಷ್ಟೇ ಇರೋದು. ಲಾಸ್ಟ್ ಟೈಮ್ ಮಾಡಿದ್ದೆ ಅಂದರೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಅದಾದ್ಮೇಲೆ ಮತ್ತೆ ಮಾಡಿದ್ದೆ. ಅದು ಮತ್ತೆ ಮಾಡಿರೋದು 2 ಇದೆ. ಇನ್ನು ಸ್ವಲ್ಪ ಪೀನಟ್ ಬಟರ್ ಏನಾದರೂ ಮಾಡೋಣ ಅಂತ ಹೇಸಲ್ನಟ್ ತರಿಸಿಟ್ಕೊಂಡಿದ್ದೆ. ಮಾಡೋಕ್ಕೆ ಟೈಮ್ ಇರಲಿಲ್ಲ. ಈಗ ಮಾಡಿಬಿಡ್ತೀನಿ ಇದೊಂದು ಕೆಲಸ. ಸ್ವಲ್ಪ ನಾಳೆಗೆ ದೋಸೆಗೆ ಹಿಟ್ಟು ಬೇರೆ ರುಬ್ಬಿದೆ. ಈಗ ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಎನರ್ಜಿ ಎಲ್ಲ ಡೌನ್ ಆಗಿಬಿಟ್ಟಿರುತ್ತೆ, ಮತ್ತೆ ಮಾಡೋಕ್ಕೆ ಏನೂ ಆಗೋದೇ ಇಲ್ಲ ಕೆಲಸ ಅಂತ ಹೇಳಿ ಅಂದ್ಕೊಳ್ತಾರೆ. ಬಟ್ ಹೆಣ್ಮಕ್ಳಿಗೆ ಏನು ಗೊತ್ತಾ, ಮುಂಚೆನೇ ತಲೆಯಲ್ಲಿ ಇರುತ್ತೆ, ಇದಾದ್ಮೇಲೆ ಇದು ಮಾಡ್ಬೇಕು, ಇದಾದ್ಮೇಲೆ ಇದು ಮಾಡಬೇಕು, ಮನೆಗೆ ಹೋದ ತಕ್ಷಣ ಇದು ಮಾಡಿಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅಂತ. ಸೊ ಆ ಥರ ಸುಮಾರು ಲೇಡೀಸ್ ಮುಂಚೆನೆ ಪ್ರಿಪೇರ್ಡ್ ಆಗಿರ್ತಾರೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಮುಂಚೆನೆ ನಾವು ಇದು ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿರ್ತೀವಲ್ಲ, ಅದು ನಮ್ಗೆ ಕಷ್ಟ ಅನ್ಸೋದಿಲ್ಲ. ಏನಾದ್ರೂ ಅನ್ಪ್ಲಾನ್ಡ್ ಇರುತ್ತೆ ನೋಡಿ, ಈಗ ಸಡನ್ ಆಗಿ ಬಂದ್ಬಿಟ್ಟು ಯಾರಾದ್ರೂ ಅನ್ನ ಸಾರು ಮಾಡೋ ಅಂತ ಅಂದ್ಬಿಟ್ರೆ ಅದು ಕುತ್ತಿಗೆವರೆಗೂ ಬಂದ್ಬಿಡುತ್ತೆ. ಅದೇ ನಾವೇ ಪ್ಲಾನ್ ಮಾಡ್ಕೊಂಡಿದ್ರೆ ಬಿರಿಯಾನಿ ಬೇಕಾದ್ರೂ ಮಾಡ್ಬಿಡ್ತೀವಿ ಅಲ್ಲ, ಅದು ನಮಗೆ ಕಷ್ಟ ಆಗಲ್ಲ, ಯಾಕೆಂದ್ರೆ ಅದು ಮಾಡ್ಬೇಕನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ. ಅದಕ್ಕೆನಾ ಮನೆಗ್ ಬಂದ್ರೆ ಸಾಕಾಗ್ಬಿಟ್ಟಿರುತ್ತೆ, ಕುತ್ಕೊಳಕ್ಕೆ ಆಗಲ್ಲ. ಬಟ್ ನೀವ್ ಬಂದು ಕಿಚನ್ ಅಲ್ಲಿ ಪುಟ್ಟು ಮಾಡ್ತಾ ಇರ್ತೀಯಲ್ಲ, ಅದೇನೋ ಅದು ಕಿಚನಲ್ಲಿ ಇದು ಹೊರಗಡೆ ಹೋಗಿ ಬಂದ್ರೆ ಮಾತ್ರ ಅಲ್ಲ, ತೋಟಕ್ಕೆ ಹೋಗಿ ಬಂದ್ರೂ ಅಷ್ಟೇನೆ, ಅದು ಎನರ್ಜಿ ಬಂದ್ಬಿಟ್ಟಿರುತ್ತೆ ನನಗೆ. ಇನ್ನೂ ಸ್ವಲ್ಪ ಚಿಪ್ಸ್ ಮಾಡೋಣ ಅಂತ ಹೇಳಿ ಇನ್ನೂ ಸ್ವಲ್ಪ ಹಾಕಿದ್ದೀನಿ. ಇನ್ನೊಂದು ಬ್ಯಾಚ್ ಇದು 5 ಮಿನಿಟ್ಸಲ್ಲಿ ಇದು ರೆಡಿ ಆಗೋಗುತ್ತೆ. ಇದು ಒಂದು ಡಬ್ಬಕ್ಕೆ ಎತ್ತಿಡ್ತೀನಿ. ಈ ಥರ ಮಾಡಿಟ್ರೆ ನನಗೆ ಒಂದು ವಾರದವರೆಗೂ ಸ್ನ್ಯಾಕ್ಸ್ ಟೆನ್ಷನ್ ಇರೋದಿಲ್ಲ. ಸೊ 1-2 ಥರದ್ದು ಹಾಟ್ ಏನಾದರೂ ಮಾಡ್ತೀನಿ. ಈ ಥರ ಚಿಪ್ಸ್ ಅಥವಾ ಖಾರ ಬೂಂದಿ ಆ ಥರ ಏನಾದರೂ ಒಂದು ಮಾಡಿರ್ತೀನಿ. ಅದ್ರ ಜೊತೆಗೆ ಒಂದು ಪ್ರೋಟೀನ್ ಲಡ್ಡು ಅಥವಾ ಪ್ರೋಟೀನ್ ಬಾರ್ ಈ ಥರದ್ದು ಏನಾದರೂ ಮಾಡಿರ್ತೀನಿ. ಅಂದರೆ ಸಿಹಿ ಜೊತೆ ಸ್ವಲ್ಪ ಖಾರನೂ ಇದ್ದರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ. ಇನ್ನು ನಾವು ಹೋಗಿ ಸ್ವಿಂಗ್ ಆರ್ಡರ್ ಕೊಟ್ಟಿದ್ದೀವಿ. ನಮಗೆ ಒಂದು 4 ಡೇಸಲ್ಲಿ ಬರುತ್ತಂತೆ. ಬಂದ ತಕ್ಷಣ ನಮ್ಮದು ಬಾಲ್ಕನಿ ರೆಡಿ ಮಾಡಬೇಕು. ಅದು ಇದು ಮ್ಯಾಟ್ ಕೂಡ ಅಷ್ಟೇ. ಸೊ ಆರ್ಟಿಫಿಷಿಯಲ್ ಗ್ರಾಸ್ ಇದೆ ಅಲ್ವಾ, ಸೊ ಅದು ಮ್ಯಾಟ್ ಹಾಕಿಸ್ತಾ ಇದ್ದೀವಿ. ಅದನ್ನು ಕೂಡ ನೋಡ್ಕೊಂಡು ಬಂದಿದ್ದೀವಿ. ನಮ್ಗೆ ಯಾಕೋ ವರ್ಕೌಟ್ ಆಗತ್ತೆ ಅನಿಸ್ಲಿಲ್ಲ. ಅದಕ್ಕೆ ದೀಪಕ್ಗೆ ಹೇಳಿದ್ದೀವಿ, ಯಾರನ್ನೋ ಕಳಿಸ್ಕೊಡ್ತಾರಂತೆ. ಯಾಕೆಂದರೆ ಅಲ್ಲಿ ನಾವು ಹೋಗಿದ್ವಲ್ವ, ಅದು ಹೋಲ್ಸೇಲ್ ಶಾಪ್ ಬೇರೆ. ನೀವು ತಗೊಂಡ್ರೆ ಫುಲ್ ಏನದು ಒಂದು ರೀಲ್ ತೊಗೊಂಡ್ಬಿಡ್ಬೇಕಂತ, ರೋಲ್ ತೊಗೊಂಡ್ಬಿಡ್ಬೇಕಂತ. ಅದನ್ನ ತಗೊಂಡು ನಾನೇನ್ ಮಾಡೋಣ, ಅಷ್ಟೊಂದು ಉಳ್ದಿರೋದನ್ನಲ್ಲ ಅಲ್ಲಿ ಇಲ್ಲಿ ಹಾಕೊಳಕ್ಕೂ ಆಗಲ್ಲ. ಎಲ್ಲ ಮಾಡೋರು ಇದಾರೆ, ಬಂದ್ ಮಾಡ್ಕೊಡ್ತಾರೆ, ಬಟ್ ಅವ್ರದ್ದು ಡಿಫ್ರೆಂಟ್ ಪ್ರೈಸ್. ಅವ್ರದ್ದು ಡಿಫ್ರೆಂಟ್. ಬಟ್ ಇಲ್ಲಿ ಹೋಲ್ಸೇಲ್ ಅಲ್ಲಿ ಎಷ್ಟು ಗೊತ್ತಾ, ಅರ್ಧಕ್ಕೆ ಅರ್ಧ ರೇಟ್ ಕಮ್ಮಿ. ಈಗ ದುರಾಸೆಗೆ ನಾವು ಒಂದು ರೋಲ್ ತಗೊಂಡ್ಬಿಟ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಹಂಗಂತ ಹೇಳಿ ಅವ್ರ ಹತ್ರ ಜಾಸ್ತಿ ಹೊರಗಡೆ 80 ರೂಪೀಸ್ ಸ್ಕ್ವೇರ್ ಫೀಟ್, ಅಲ್ಲಿ ಹೋಲ್ಸೇಲ್ ಅಲ್ಲಿ ಬರೀ 38 ಸಮಥಿಂಗ್ ಇದೆ, 38 ರೂಪೀಸ್. ಅದು 40 mm ಅಂದ್ರೆ ಇಷ್ಟು ಎತ್ತರ ಇದೆ, ಅದು ಚೆನ್ನಾಗಿದೆ. ಸೊ ಅದಕ್ಕೆ ಒಂದ್ಸಲ ದೀಪಕ್ಗೆ ಕೇಳಿದ್ದೀವಿ, ಅವರು ಕಳ್ಸ್ಕೊಡ್ತೀನಿ ಅಂದಿದ್ದಾರೆ. ನೋಡೋಣ ಇವ್ರ ಹತ್ರ ಯಾವ ಥರ ಇದೆ ಕ್ವಾಲಿಟಿ. ನನಗೆ ಅಲ್ಲಿ ಎಲ್ಲದೂ ಚೆನ್ನಾಗಿದೆ, ಬಟ್ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ, ಹೊರಗಡೆ ಲೈಟಿಂಗ್ಸ್ಗೂ ನೋಡ್ಕೋಬೇಕು. ನನ್ಗೆ ಅದೇನೋ ಒಂಥರ ಕಲರ್ ಸ್ವಲ್ಪ ಬೇರೆ ತರ ಅನ್ನಿಸ್ತು. ಇಲ್ಲ, ಡೆನ್ಸಿಟಿ ಸರಿ ಇಲ್ಲ, ಅಂದ್ರೆ ಸ್ವಲ್ಪ ಲೂಸ್ ಇದೆ. ಸ್ವಲ್ಪ ಹಿಂಗೆ ಏನಾದ್ರು ಚೇರ್ ಏನಾದ್ರು ಇಡೋದು, ಆತರ ಏನಾದ್ರು ಶಾರ್ಪ್ ಆಬ್ಜೆಕ್ಟ್ಸ್ ಏನಾದ್ರು ಇಟ್ರೆ ಅದ್ರ ಮೇಲೆ ಅದು ಬಿಚ್ಕೊಂಡ್ಬಿಡುತ್ತೆ. ಕೆಳಗಡೆ ಎಲ್ಲ ಸ್ಪೇಸ್ ಎಲ್ಲ ಕಾಣ್ತಾ ಇದೆ, ಅಷ್ಟೊಂದು ಡೆನ್ಸ್ ಆಗಿಲ್ಲ. ನಾನು ಅಷ್ಟೆಲ್ಲ ಗಮನಿಸೇ ಇಲ್ಲ. ಕಲರ್ ನೋಡಿದೆ, ಸಾಫ್ಟ್ ಇದೆಯಾ ಇಲ್ಲ ಅಂತ ನೋಡಿದೀನಿ ರಾಜು. ಸೊ ಅದೆಲ್ಲ ನಮ್ಮ ರಾಜುನೇ ನೋಡ್ಕೊಳ್ತಾರೆ, ನನ್ಗೆ ಏನ್ ಬೇಕೋ ಅಷ್ಟು ಗಮನಿಸಿರ್ತೀನಿ. ಆ್ಯಂಡ್ ಇನ್ನು ಸ್ವಿಂಗ್ ಬಂದಮೇಲೆ ತೋರಿಸ್ತೀನಿ ನಾನು ಹೇಗಿದೆ ಏನು ಕತೆ ಅಂತ. ಅದು ಬಾಲ್ಕನಿ ಆದಷ್ಟು ಬೇಗ ರೆಡಿ ಮಾಡಿ, ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಹೋಮ್ ಟೂರ್ ಆದಷ್ಟು ಬೇಗ ಮಾಡಿಬಿಡ್ತೀನಿ. ನನಗೂ ಕೂಡ ತುಂಬಾ ಟೈಮ್ ತೊಗೊಂಡ್ವಿ ಅಂತ ಅನ್ನಿಸ್ತದೆ, ಬೇಗ ಮುಗಿಸ್ಬಿಡೋಣ. ಆ್ಯಂಡ್ ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನನೇ ಅಡುಗೆ ಮಾಡಿಟ್ಟೋಗಿದ್ದೆ ರಾತ್ರಿಗೆ, ಇನ್ನೇನು ಟೆನ್ಷನ್ ಇಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.